50ನೇ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮ ಸುಕೌಶಲಂ. ಬುದ್ಧಿಯುಕ್ತ ಜಹಾತಿ ಇಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯೋಗ ಶಬ್ದಕ್ಕೆ ಇನ್ನೊಂದು ಡೆಫಿನೇಷನ್ ಕೃಷ್ಣ ಹೇಳ್ತಿದ್ದಾನೆ. ಯೋಗ ಅಂದ್ರೆ ಏನು? ಯೋಗ ಕರ್ಮಸು ಕೌಶಲಂ. ಯೋಗ ಶಬ್ದಕ್ಕರ್ಥ ಕರ್ಮಸು ಕೌಶಲಂ ಯೋಗ. ನಾವು ಮಾಡತಕ್ಕಂಥ ಕರ್ಮ ಅದರಲ್ಲಿ ಒಂದು ಕುಶಲತೆ, ಅದನ್ನೇ ಯೋಗ ಅಂತ ಕರೀದು. ಹಿಂದೊಂದು ಬಂದಿತ್ತು, ಸಮತ್ವಂ ಯೋಗ ಇಚ್ಛತೆ. ಯೋಗ ಅಂದ್ರೆ ಸಮತ್ವಂ ಯೋಗ, ಅದು ಕೂಡ ಯೋಗ ಶಬ್ದದ ಅರ್ಥ. ಇನ್ನೊಂದು ಕರ್ಮಸ್ಸು ಕೌಶಲಂ, ನಾವು ಮಾಡತಕ್ಕಂಥ ಕೆಲಸಗಳು ಅದು ಕುಶಲವಾಗಿ ಮಾಡುವಂಥದ್ದು, ಅಂದ್ರೆ ಸ್ಮಾರ್ಟ್ ವರ್ಕಿಂಗ್, ನಾಟ್ ಎ ಹಾರ್ಡ್ ವರ್ಕಿಂಗ್, ಅದನ್ನ ಯೋಗ ಎಂಬುದಾಗಿ ಕರೀತಕ್ಕಂಥದ್ದು. ಈ ಒಟ್ಟು ಶ್ಲೋಕದ ಅರ್ಥ ನೋಡೋದಾದ್ರೆ, ಬುದ್ಧಿಯುಕ್ತ ಹಿಂದೆ ಏನ್ ಹೇಳಿದ? ಕರ್ಮಯೋಗಕ್ಕಿಂತಲೂ ಕೂಡ ಜ್ಞಾನಯೋಗ ಅತ್ಯಂತ ಹಿರಿದಾದದ್ದು, ಜ್ಞಾನಯೋಗಕ್ಕಿಂತಲೂ ಕೂಡ ಕರ್ಮಯೋಗ ಅತ್ಯಂತ ಕಿರಿದಾದದ್ದು. ಹಾಗಾಗಿ ಬುದ್ಧೌ ಶರಣಮನ್ವಿಚ್ಛ, ಜ್ಞಾನಯೋಗದಲ್ಲಿ ನೆಲೆ ನಿಲ್ಲು, ಪೂರ್ವಕವಾಗಿ ನಿನ್ನ ಕರ್ಮಗಳನ್ನ ಮಾಡು ಅನ್ನೋ ಅಭಿಪ್ರಾಯವನ್ನ ಹಿಂದೆ ಹೇಳಿದ್ದ. ಅದರಿಂದ ನಮಗೇನು ಉಪಯೋಗ? ನಾವು ಜ್ಞಾನ ಮಾರ್ಗದಲ್ಲಿ ಸಾಗುವುದರಿಂದ ಭಗವತ್ ತತ್ವಜ್ಞಾನವನ್ನ ಪಡೆದು ಭಗವತ್ ತತ್ವಜ್ಞಾನವನ್ನ ಇಟ್ಟುಕೊಂಡು ಕರ್ಮ ಮಾಡೋದ್ರಿಂದ ಏನು ಲಾಭ ಅಂತ ಕೇಳಿದ್ರೆ, ಬುದ್ಧಿಯುಕ್ತ, ಯಾರು ಬುದ್ಧಿಯುಕ್ತನಾಗ್ತಾನೋ ಅಂದ್ರೆ ಭಗವತ್ ತತ್ವಜ್ಞಾನವನ್ನ ಪಡಿತಾನೋ. ಭಗವತ್ ತತ್ವಜ್ಞಾನ ಪಡೆಯುವುದು ಅಂದ್ರೆ ಏನು? ಒಂದು ಉತ್ಕೃಷ್ಟವಾದದ್ದು ಬಿಂಬಾಪರೋಕ್ಷ, ನಮಗೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ನಾವು ನಮ್ಮ ಸ್ವರೂಪೇಂದ್ರಿಯದಿಂದ ಸಾಕ್ಷಿಯಿಂದ ಕಾಣುವಂಥದ್ದು ಒಂದು ಭಗವಂತನ ತತ್ವಜ್ಞಾನವನ್ನ ಪಡೆಯುವ ಬುದ್ಧಿಯುಕ್ತತೆ. ಇನ್ನೊಂದರ್ಥ, ಭಗವಂತ ಅಂದ್ರೆ ಏನು? ಅವನ ಸಾಮರ್ಥ್ಯ ಏನು? ಅವನು ಈಶ್ವರ, ಸರ್ವಕರ್ತೃ, ಎಲ್ಲವನ್ನೂ ಸೃಷ್ಟಿ ಮಾಡಿದವನವನು. ಅವನಿಗೆ ದುಃಖಗಳಿಲ್ಲ, ಫಲಾಪೇಕ್ಷೆಗಳಿಲ್ಲ, ಎಲ್ಲರನ್ನೂ ನಿಯಂತ್ರಣ ಮಾಡುವವನವನು. ನಾವು ಅವನ ನಿಯಂತ್ರಕ್ಕೆ ಒಳಪಡತಕ್ಕಂಥವರು. ಈ ತರ ಸಾಮಾನ್ಯವಾದ ಒಂದು ಜ್ಞಾನವಾದರೂ ಆರಂಭದ ಹಂತದಲ್ಲಿ ಇರಬೇಕು. ಆ ಜ್ಞಾನವನ್ನು ಇಟ್ಟುಕೊಂಡು ನಮ್ಮ ಕರ್ಮಗಳನ್ನ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡ್ತಾ ಹೋಗ್ಬೇಕು. ಅಂತಹ ಬುದ್ಧಿಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಇಹ, ಇಹ ಅಂದ್ರೆ ಇಲ್ಲಿ ಅಂತ ಅರ್ಥ. ಉಭೇ ಸುಕೃತ ದುಷ್ಕೃತೆ ಜಹಾತಿ, ಸುಕೃತ ದುಷ್ಕೃತೆ ಉಭೇ ಜಹಾತಿ. ಜಹಾತಿ ಅಂದ್ರೆ ಬಿಡುತ್ತಾನೆ ಅಂತ ಅರ್ಥ. ಏನನ್ನು ಬಿಡುತ್ತಾನೆ? ಈ ಲೋಕದಲ್ಲೇ ತನ್ನ ಜೊತೆಯಲ್ಲಿ ಇದ್ದಂತ ಸುಕೃತವನ್ನು ದುಷ್ಕೃತವನ್ನು ಎಲ್ಲವನ್ನೂ ಬಿಡುತ್ತಾನೆ. ಅಂದ್ರೆ ಪುಣ್ಯವನ್ನು ಪಾಪವನ್ನು ಎಲ್ಲ ಇಲ್ಲೇ ಕಳ್ಕೊಂಡ್ ಬಿಡ್ತಾನೆ. ನಮಗಿದೊಂದು ಸ್ವಲ್ಪ ವಿಚಿತ್ರ ಅನ್ಸತ್ತೆ. ಒಬ್ಬ ವ್ಯಕ್ತಿ ಭಗವತ್ ತತ್ವಜ್ಞಾನವನ್ನ ಪಡೆಯುವುದರಿಂದ ಪಾಪವನ್ನ ಕಳ್ಕೊಳ್ತಾನೆ, ಸರಿ, ಪುಣ್ಯವನ್ನ ಕಳ್ಕೊಳ್ತಾನೆ ಅಂದ್ರೆ ಏನಿದು? ಕೃಷ್ಣ ಹೇಗೆ ಹೇಳ್ತಿದ್ದಾನಲ್ಲ. ಹಾಗಾದ್ರೆ ನಾವು ನಮ್ಮ ಪುಣ್ಯವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ದೇವರನ್ನ ತಿಳ್ಕೊಳ್ಬೇಕಾ? ದೇವರಲ್ಲಿ ಭಕ್ತಿ ಬರಬೇಕಾ? ಭಕ್ತಿ ಮಾಡಬೇಕಾ? ದೇವರ ಜ್ಞಾನವನ್ನ ಪಡಿಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದ್ರೆ, ನಾವು ಪುಣ್ಯವನ್ನ ಬಿಡ್ತೇವೆ, ಪಾಪವನ್ನ ಬಿಡ್ತೇವೆ ಅಂದ್ರೆ, ಪಾಪ ಬಿಡೋದು ಸರಿ, ನಮ್ಮ ಎಲ್ಲ ಪಾಪಗಳನ್ನ ಕಳ್ಕೊಳ್ತೇವೆ. ಪುಣ್ಯವನ್ನು ಕಳ್ಕೊಳ್ತೇವೆ ಅಂದ್ರೆ ಅರ್ಥ ಏನು ಅಂದ್ರೆ, ಮನುಷ್ಯನ ಜೊತೆಯಲ್ಲಿ ಪುಣ್ಯ ಪ್ರಾರಬ್ಧ ಇರುತ್ತೆ, ಪಾಪ ಪ್ರಾರಬ್ಧ ಇರುತ್ತೆ. ಪಾಪ ಪ್ರಾರಬ್ಧದಿಂದಾಗಿ ಐಹಿಕವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟಂತ ಕಷ್ಟಗಳನ್ನ ನಾವು ಅನುಭವಿಸಿದ್ರೆ, ಪುಣ್ಯ ಪ್ರಾರಬ್ಧಕ್ಕನುಗುಣವಾಗಿ ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಅನೇಕ ಸುಖಗಳನ್ನ, ಸಂತಾನವನ್ನ, ಸಂಪತ್ತನ್ನ, ಸ್ಥಾನಮಾನಗಳನ್ನ ಎಲ್ಲ ಅನುಭವಿಸ್ತೇವೆ ಅಲ್ವಾ? ಆದ್ರೆ ಅದು ಕೇವಲ ಈ ಪ್ರಾಕೃತ ಲೋಕಕ್ಕೆ ಸಂಬಂಧಪಟ್ಟದ್ದು, ಅಥವಾ ಇನ್ನೇನು ಹೆಚ್ಚು ನಮ್ಗೆ ಸ್ವರ್ಗ ಸಿಗಬಹುದು. ಇದೆಲ್ಲವೂ ಕೂಡ ಪ್ರಾಕೃತವಾದದ್ದು, ಅಶಾಶ್ವತವಾದದ್ದು. ಅಂತ ಪುಣ್ಯ ನಮ್ಗೆ ಯಾಕೆ ಬೇಕು? ಶಾಶ್ವತವಾದ ಮೋಕ್ಷವೇ ಸಿಗ್ತಾ ಇರ್ಬೇಕಾದ್ರೆ ಅಪ್ರಾಕೃತವಾದ ತಾತ್ಕಾಲಿಕವಾದ ಈ ಒಂದು ಪ್ರಾಕೃತ ಸುಖದ ಪುಣ್ಯ ನಮ್ಗೆ ಯಾಕೆ ಬೇಕು? ಅಂದ್ರೆ ಮೋಕ್ಷ ಸುಖವನ್ನ ಪಡಿಲಿಕ್ಕೆ ಬೇಕಾದ ಅರ್ಹತೆ ನಮಗೆ ಬಂತು, ಆ ಪುಣ್ಯ ನಮ್ಮ ಜೊತೆಯಲ್ಲಿ ಇದೆ ಅಂತಾದಾಗ ಲೌಕಿಕವಾದ ಪುಣ್ಯ ನಮ್ಮನ್ನ ಬಿಟ್ಟು ಹೋಗುತ್ತೆ, ಭಗವಂತ ಪುಣ್ಯವನ್ನ ಕಳಿತಾನೆ. ಹಾಗಾಗಿ ಬುದ್ಧಿಯುಕ್ತ, ಜ್ಞಾನ ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿ, ಜ್ಞಾನ ಮಾರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿ ಈ ಲೋಕದಲ್ಲಿಯೇ ಸುಕೃತ ದುಷ್ಕೃತೆ ಉಭೇ ಜಹಾತಿ, ತನ್ನ ಜೊತೆಯಲ್ಲಿ ತನಗೆ ಮೋಕ್ಷಕ್ಕೆ ಪ್ರತಿಬಂಧಕವಾದಂತಹ ಈ ಪ್ರಾಕೃತ ಪುಣ್ಯವನ್ನು, ಮೋಕ್ಷಕ್ಕೆ ಪ್ರತಿಬಂಧಕವಾದಂತಹ ಪ್ರಾಕೃತ ಪಾಪವನ್ನು ಎಲ್ಲವನ್ನು ಕೂಡ ಜಹಾತಿ ಬಿಡುತ್ತಾನೆ, ಕಳೆದುಕೊಳ್ಳುತ್ತಾನೆ. ತಸ್ಮಾತ್ ಆದ್ದರಿಂದ ಯೋಗಾಯ ಯುಜ್ಯಸ್ವ. ಯೋಗ ಅಂದ್ರೆ ಉಪಾಯ. ಯಾವ ಉಪಾಯ? ಜ್ಞಾನೋಪಾಯ. ಜ್ಞಾನೋಪಾಯಕ್ಕೋಸ್ಕರವಾಗಿ ನೀನು ಪ್ರಯತ್ನಶೀಲನಾಗು. ಯುಜ್ಯಸ್ವ ಅಂದ್ರೆ ಯುಜರ್ ಯೋಗಿಯ ಧಾತು, ನಿನ್ನ ಕರ್ತವ್ಯದಲ್ಲಿ ನೀನು ಪ್ರವೃತ್ತನಾಗು. ಯುಜ್ಯಸ್ವ ಅಂದ್ರೆ ಯುಜರ್ ಯೋಗಿ. ಈಗ ನೀನು ಕರ್ತವ್ಯ ವಿಮುಖನಾಗಿದ್ದೀಯ ಅಲ್ವಾ? ಆದ್ರೆ ಹಾಗೆ ಮಾಡ್ಬೇಡ, ಕರ್ತವ್ಯವನ್ನ ಮಾಡು.
ಏನಕ್ಕೋಸ್ಕರ ಕರ್ತವ್ಯ ಮಾಡುವುದು? ಭಗವತ್ ತತ್ವಜ್ಞಾನವನ್ನ ಪಡೆಯಲಿಕ್ಕೋಸ್ಕರ ಕರ್ತವ್ಯವನ್ನು ಮಾಡುವುದು. ಒಬ್ಬ ವ್ಯಕ್ತಿಯ ಜೀವನದ ಪರಮೋಚ್ಚ ಗುರಿ ಅಂದ್ರೆ ದೇವರ ತತ್ವಜ್ಞಾನವನ್ನ ಪಡೆಯೋದು. ಆ ದೇವರ ತತ್ವಜ್ಞಾನ ಪಡೆಯಬೇಕು ಅಂತಾದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಿಕೊಂಡು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ನಾವು ದೇವರ ತತ್ವಜ್ಞಾನವನ್ನ ಪಡಿಬೇಕು. ಯಾಕಂದ್ರೆ ಭಗವತ್ ತತ್ವಜ್ಞಾನ ನಮ್ಮಲ್ಲಿ ನೆಲೆ ನಿಲ್ಲಬೇಕು ಅಂತಾದ್ರೆ ನಮ್ಮ ಮನಸ್ಸು ನಿರ್ಮಲವಾಗಬೇಕು. ನಮ್ಮ ಮನಸ್ಸು ನಿರ್ಮಲ ಆಗಬೇಕು ಅಂತಾದ್ರೆ ನಮ್ಮ ಪಾಲಿನ ಕರ್ತವ್ಯಗಳನ್ನ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಮಾಡಿಕೊಂಡು ನಮ್ಮೊಳಗಿದ್ದ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅರಿಷಡ್ ವರ್ಗಗಳನ್ನ ಹಂತ ಹಂತವಾಗಿ ದೂರ ಮಾಡಿಕೊಂಡು ನಾವು ಕರ್ಮದ ಮೂಲಕವಾಗಿ ಅಂತಃಕರಣವನ್ನ ಶುದ್ಧ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಆಗ ಭಗವತ್ ತತ್ವಜ್ಞಾನ ಪಡೀಲಿಕ್ಕೆ ಆಗತ್ತೆ. ಹಾಗಾಗಿ ಯೋಗಾಯ ಯುಜ್ಯಸ್ವ, ಭಗವಂತನ ತತ್ವಜ್ಞಾನವನ್ನ ಪಡೆಯುವ ಸಲುವಾಗಿ ಬುದ್ಧಿಯೋಗಕ್ಕಾಗಿ ಯುಜ್ಯಸ್ವ, ನಿನ್ನ ಪಾಲಿನ ಕರ್ತವ್ಯದಲ್ಲಿ ತೊಡಗಿಕೊಳ್ಳು. ಯೋಗ ಕರ್ಮಸು ಕೌಶಲಂ. ಯೋಗ ಅಂದ್ರೆ ಯಾವುದು? ಜ್ಞಾನ ಯೋಗ. ಯೋಗ ಅಂದ್ರೆ ಕರ್ಮಯೋಗವೂ ಇದೆ, ಜ್ಞಾನ ಯೋಗವೂ ಇದೆ. ಇಲ್ಲಿ ಕೃಷ್ಣ ಯಾವ್ದ್ರ ಬಗ್ಗೆ ಮಾತು ಹೇಳಿದ್ದು? ದೂರೇಣ ಖ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಕರ್ಮಯೋಗ ಎಂಬುದು ನಿಕೃಷ್ಟವಾದದ್ದು, ಜ್ಞಾನ ಯೋಗ ಎಂಬುದು ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರಿಂದಾಗಿ ಇಲ್ಲಿ ಯೋಗ ಅಂತ ಹೇಳಿದ್ರೆ ಜ್ಞಾನ ಯೋಗ. ಜ್ಞಾನ ಯೋಗ ಎಂಬುವಂಥದ್ದು ಕರ್ಮಸು ಕೌಶಲಂ, ಕರ್ಮಗಳಲ್ಲಿ ಅತ್ಯಂತ ಕುಶಲವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ನಿಜವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಜಾಣ, ಒಬ್ಬ ಬುದ್ಧಿವಂತ ಅಂತಾದ್ರೆ ಯೋಗವನ್ನ ಮಾಡ್ಬೇಕು. ಎಂತ ಯೋಗ? ಜ್ಞಾನ ಯೋಗ. ಅಂದ್ರೆ ಜ್ಞಾನ ಯೋಗ ಅಂದ್ರೆ ಅರ್ಥ ಏನು? ಕರ್ಮಸು, ತಾವು ಮಾಡತಕ್ಕಂಥ ಪ್ರತಿಯೊಂದು ಕರ್ಮಗಳಲ್ಲೂ ಕೂಡ ಒಂದು ಅನುಸಂಧಾನ. ಈ ಕರ್ಮ ಭಗವಂತನ ಪೂಜೆ, ಈ ಕರ್ಮ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ಭಗವಂತನ ಪೂಜೆ ಎಂಬ ಭಾವನೆಯಿಂದ ನಾನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಈ ಎಲ್ಲಾ ಆಲೋಚನೆಗಳನ್ನ ಇಟ್ಟು ಕರ್ಮಗಳಲ್ಲಿ ನಾವು ಪ್ರವೃತ್ತಿಯನ್ನ ಮಾಡಬೇಕು. ಇದೇ ನಿಜವಾಗಿರ್ತಕ್ಕಂಥ ಜಾಣತನ ಅನ್ನೋದು ಇದರ ಅಭಿಪ್ರಾಯ. ಬುದ್ಧಿಯುಕ್ತ, ಭಗವತ್ ಪ್ರಜ್ಞೆಯನ್ನ ಹೊಂದಿರುವಂತಹ ವ್ಯಕ್ತಿಯು ಇಹ ಈ ಜನ್ಮದಲ್ಲಿಯೇ, ಈ ಲೋಕದಲ್ಲಿಯೇ ಎರಡು ಬಗೆಯಾಗಿರುವಂತಹ ಸುಕೃತ ದುಷ್ಕೃತೆ, ಪುಣ್ಯ ಪಾಪಗಳನ್ನು ಅಂದರೆ ಪುಣ್ಯ ಪ್ರಾರಬ್ಧ ಮತ್ತು ಪಾಪ ಪ್ರಾರಬ್ಧ ಅವೆರಡರನ್ನು ಕೂಡ ಜಹಾತಿ ನಾಶ ಮಾಡಿಕೊಳ್ಳುತ್ತಾನೆ, ತೊಳೆದುಕೊಳ್ಳುತ್ತಾನೆ. ತಸ್ಮಾತ್ ಆದ್ದರಿಂದ ಯೋಗಾಯ ಜ್ಞಾನ ಯೋಗಕ್ಕಾಗಿ ಬುದ್ಧಿ ಯೋಗಕ್ಕಾಗಿ ಯುಜ್ಯಸ್ವ, ನಿನ್ನನ್ನು ನೀನು ಅಳವಡಿಸಿಕೊ. ನಿನ್ನ ಕರ್ಮಗಳಲ್ಲಿ, ನಿನಗೆ ವಿಹಿತವಾದಂಥ ಕರ್ಮಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳು, ಅಳವಡಿಸಿಕೊಳ್ಳು. ಯೋಗ ಜ್ಞಾನ ಯೋಗವು ಕರ್ಮಸು ಸಕಲ ಕರ್ಮಗಳಲ್ಲೂ ಕೂಡ ಕೌಶಲಂ ಅತ್ಯಂತ ಜಾಣತನವಾದದ್ದು, ಅತ್ಯಂತ ಬುದ್ಧಿಯುಕ್ತವಾಗಿರುವಂಥದ್ದು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಶ್ರೀಕೃಷ್ಣ.